ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶವು ದೈವಿ ಶಕ್ತಿ ಹಾಗೂ ಆಧ್ಯಾತ್ಮಿಕ ಪರಂಪರೆಯ ರಾಷ್ಟ್ರ ಎಂದೇ ಪ್ರಖ್ಯಾತಿಯನ್ನು ಪಡೆದಿದೆ. ಇಲ್ಲಿ ಲಕ್ಷಾಂತರ ದೇವಾಲಯಗಳಿವೆ. ಭಾರತದಲ್ಲಿರುವ ಹಲವು ದೇವಾಲಯಗಳಲ್ಲಿ ಕೆಲವು ದೇಗುಲಗಳು ನಿಗೂಢ ರಹಸ್ಯಗಳನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡಿವೆ. ವಿಜ್ಞಾನಕ್ಕೂ ನಿಲುಕದಂತಹ ಪವಾಡಗಳು ನಮ್ಮ ಭಾರತ ದೇಶದ ದೇಗುಲಗಳಲ್ಲಿ ಇಂದಿಗೂ ಸಹ ನಡೆಯುತ್ತಿರುತ್ತವೆ. ಇಂದು ನಾವು ನಮ್ಮ ದೇಶದಲ್ಲಿರುವ ವಿಜ್ಞಾನಿಗಳಿಗೂ ನಿಲುಕದಂತಹ ವಿಶಿಷ್ಟ ಶಕ್ತಿ ಇರುವಂತಹ ದೇಗುಲವೊಂದರ ಪರಿಚಯವನ್ನು ಮಾಡ ಹೊರಟಿದ್ದೇವೆ. ಈ ದೇಗುಲದಲ್ಲಿರುವಂತಹ ಶಿವಲಿಂಗ ಬೇರೆಲ್ಲ ಶಿವಾಲಯಗಳಿಗಿಂತ ಚಿಕ್ಕದಾಗಿದೆ. ಆದರೆ ಇದೊಂದು ವಿಶೇಷ ಗುಣವನ್ನು ಹೊಂದಿದೆ. ಇಲ್ಲಿನ ಶಿವಲಿಂಗ ಚಂದ್ರನ ಕೋನಕ್ಕನುಗುಣವಾಗಿ ತನ್ನ ಬಣ್ಣವನ್ನು ಬದಲಿಸುತ್ತದೆ. ಅಂದರೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆಗಳ ಸಂದರ್ಭದಲ್ಲಿ ಶಿವಲಿಂಗದ ಬಣ್ಣ ಬದಲಾವಣೆಯಾಗುತ್ತದೆ. ಹೀಗೆ ಲಿಂಗ ಬಣ್ಣ ಬದಲಾವಣೆಯಾಗುವ ಅದ್ಭುತಕ್ಕೆ ಹೆಸರುವಾಸಿಯಾಗಿರುವಂತಹ ದೇಗುಲವೇ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿರುವ ಭೀಮಾವರಂ ಪಟ್ಟಣದಲ್ಲಿರುವ ಸೋಮೇಶ್ವರ ದೇವಸ್ಥಾನ. ಭೀಮಾವರಂನಲ್ಲಿರುವ ಸೋಮೇಶ್ವರ ದೇಗುಲವನ್ನು ಸೋಮರಾಮ ದೇಗುಲ ಎಂದೂ ಸಹ ಕರೆಯಲಾಗುತ್ತದೆ. ಇಲ್ಲಿರುವ ಶಿವಪರಮಾತ್ಮರನ್ನು ಸೋಮೇಶ್ವರ ಸ್ವಾಮಿ ಎಂದು ಕರೆಯಲಾಗುತ್ತದೆ. ಸೋಮೇಶ್ವರ ಶಿವಲಿಂಗವನ್ನು ಸಾಕ್ಷಾತ್ ಚಂದ್ರದೇವನೇ ಪ್ರತಿಷ್ಠಾಪನೆ ಮಾಡಿ ಪೂಜಿಸಿ ತನ್ನ ಪಾಪ ಕರ್ಮಗಳನ್ನೆಲ್ಲ ತೊಳೆದುಕೊಂಡನು ಎಂದು ಹೇಳಲಾಗುತ್ತದೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಸೋಮರಾಮ ದೇಗುಲ ಎಂದು ಕರೆಯಲಾಗುತ್ತದೆ. ಸಂಸ್ಕೃತ ಭಾಷೆಯಲ್ಲಿ ಸೋಮ ಎಂದರೆ ಚಂದ್ರ ಎಂದರ್ಥ. ಚಾಲುಕ್ಯ ಭೀಮನು ಈ ದೇವಾಲಯವನ್ನು 4ನೇ ಶತಮಾನದಲ್ಲಿ ನಿರ್ಮಿಸಿದನು ಎಂದು ಹೇಳಲಾಗುತ್ತದೆ. ಸುಮಾರು 1500 ವರ್ಷಗಳಷ್ಟು ಹಳೆಯದಾದರೂ ಈ ದೇವಾಲಯ ಬಹಳ ಸುಭದ್ರವಾಗಿದೆ. ಭೀಮಾವರಂನಲ್ಲಿರುವ ಸೋಮೇಶ್ವರ ದೇಗುಲವು ಆಂಧ್ರ ಪ್ರದೇಶದ ಸುಪ್ರಸಿದ್ಧ ಪಂಚರಾಮ ದೇಗುಲಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ. ಪಂಚರಾಮ ಕ್ಷೇತ್ರಗಳು ವಿಭಿನ್ನ ಹಿನ್ನೆಲೆಯಿಂದ ತಮ್ಮದೇ ಆದ ದೈವಿ ಪ್ರಭಾವ ಹಾಗೂ ಪವಿತ್ರತೆ ಹೊಂದಿರುವಂತಹ ಶೈವ ಕ್ಷೇತ್ರಗಳಾಗಿವೆ. ಪಂಚರಾಮ ಕ್ಷೇತ್ರಗಳು ಎಂದಾಕ್ಷಣ ಶ್ರೀರಾಮದೇವರ ದೇಗುಲವಿರಬಹುದು ಎಂದು ತಕ್ಷಣಕ್ಕೆ ಅನಿಸಬಹುದು. ಆದರೆ ವಾಸ್ತವವಾಗಿ ಪಂಚರಾಮ ಕ್ಷೇತ್ರಗಳು ಪ್ರಭು ಶ್ರೀರಾಮಚಂದ್ರರಿಗೆ ಸಂಬಂಧಪಟ್ಟ ದೇಗುಲಗಳಲ್ಲ. ಬದಲಾಗಿ ಇವೆಲ್ಲ ಆರಾಮನ ಕ್ಷೇತ್ರಗಳು. ಆರಾಮ ಎಂದರೆ ಶಿವಪರಮಾತ್ಮರು. ಪಂಚರಾಮ ಕ್ಷೇತ್ರಗಳು ಇಂದ್ರ, ಸೂರ್ಯ, ಚಂದ್ರ, ವಿಷ್ಣು ಹಾಗೂ ಕುಮಾರಸ್ವಾಮಿ ಈ 5 ಶಿವಪರಮಾತ್ಮರನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ ಕ್ಷೇತ್ರಗಳಾಗಿವೆ. ವಿಶೇಷ ಎಂದರೆ ಈ ಎಲ್ಲ ದೇಗುಲಗಳು ಇರುವುದು ನೆರೆಯ ಆಂಧ್ರ ಪ್ರದೇಶ ರಾಜ್ಯದಲ್ಲಿ. ಪಂಚರಾಮ ಕ್ಷೇತ್ರಗಳ ಪೌರಾಣಿಕ ಹಿನ್ನೆಲೆ. ತಾರಕಾಸುರ ಎಂಬ ರಕ್ಕಸನು ಕ್ಷೀರಸಾಗರ ಮಂಥನದ ಸಮಯದಲ್ಲಿ ಉದ್ಭವವಾದ ಶಿವದೇವರ ಅಮೃತ ಆತ್ಮಲಿಂಗವನ್ನು ಅಪಹರಿಸಿ ಅದನ್ನು ತನ್ನ ಕೊರಳಲ್ಲಿ ಧರಿಸಿಕೊಂಡು ಮೆರೆಯುತ್ತಿರುತ್ತಾನೆ. ಆತನು ಕೊರಳಲ್ಲಿ ಧರಿಸಿದ್ದ ಅಮೃತ ಆತ್ಮಲಿಂಗದ ದಿವ್ಯ ಪ್ರಭಾವದಿಂದ ಯಾರೂ ಸಹ ಆತನನ್ನು ಸಂಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹೀಗಿರುವಾಗ ಒಮ್ಮೆ ಶಿವಪಾರ್ವತಿಯರ ಪುತ್ರರಾದ ಕುಮಾರಸ್ವಾಮಿಯು ತಾರಕಾಸುರನಿಗೆ ಯುದ್ಧದಲ್ಲಿ ಮುಖಾಮುಖಿಯಾಗುತ್ತಾರೆ. ಆಗ ನಡೆದ ಭೀಕರ ಕಾಳಗದಲ್ಲಿ ಕುಮಾರಸ್ವಾಮಿ ತನ್ನ ಶಕ್ತಿ ಅಸ್ತ್ರದಿಂದ ತಾರಕಾಸುರನನ್ನು ತುಂಡು ತುಂಡಾಗಿ ಕತ್ತರಿಸಿಬಿಡುತ್ತಾರೆ. ಆದರೆ ಮರುಕ್ಷಣವೇ ತಾರಕಾಸುರನ ದೇಹದ ಎಲ್ಲ ತುಂಡುಗಳು ಕ್ರೋಢೀಕರಣಗೊಂಡು ತಾರಕಾಸುರ ಮತ್ತೆ ಪ್ರತ್ಯಕ್ಷನಾಗುತ್ತಾನೆ. ಪದೇ ಪದೇ ಹೀಗೆ ಆದಾಗ ಕುಮಾರಸ್ವಾಮಿ ವಿಚಲಿತರಾಗುತ್ತಾರೆ. ಆ ಸಮಯದಲ್ಲಿ ಕುಮಾರಸ್ವಾಮಿಯ ಎದುರು ಪ್ರತ್ಯಕ್ಷರಾದ ಮಹಾವಿಷ್ಣು ದೇವರು ಮೊದಲು ತಾರಕಾಸುರನ ಕುತ್ತಿಗೆಯಲ್ಲಿದ್ದಂತಹ ಶಿವಲಿಂಗವನ್ನು ತುಂಡು ಮಾಡಿ ಅನಂತರ ಆತನನ್ನು ವಧಿಸುವಂತೆ ಸಲಹೆ ನೀಡುತ್ತಾರೆ. ಅಲ್ಲದೆ ಶಿವಲಿಂಗವು ತುಂಡಾದರೂ ಸಹ ತುಂಡುಗಳು ಮತ್ತೆ ಕೂಡಲು ಪ್ರಯತ್ನ ಪಡುತ್ತವೆ. ಹಾಗಾಗಿ ಆತ್ಮಲಿಂಗದ ಭಾಗಗಳನ್ನು ತುಂಡು ಮಾಡುತ್ತಿದ್ದಂತೆಯೇ ಆ ತುಂಡುಗಳು ಬಿದ್ದ ಜಾಗದಲ್ಲಿಯೇ ಅವುಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸಬೇಕು. ಆಗ ಆ ತುಂಡುಗಳು ಮತ್ತೆ ಒಟ್ಟಾಗುವುದಿಲ್ಲ. ಇದರಿಂದ ತಾರಕಾಸುರನ ಸಂಹಾರ ಸುಲಭವಾಗುತ್ತದೆ ಎಂದು ಮಹಾವಿಷ್ಣು ದೇವರು ಕುಮಾರಸ್ವಾಮಿಗೆ ತಿಳಿಸುತ್ತಾರೆ. ಮಹಾವಿಷ್ಣುವಿನ ಸಲಹೆಯ ಮೇರೆಗೆ ಕುಮಾರಸ್ವಾಮಿಯು ತಮ್ಮ ಅಸ್ತ್ರದಿಂದ ತಾರಕಾಸುರನ ಕೊರಳಲ್ಲಿದ್ದಂತಹ ಶಿವದೇವರ ಅಮೃತ ಆತ್ಮಲಿಂಗವನ್ನು ತುಂಡರಿಸಿಬಿಡುತ್ತಾರೆ. ಶಿವಲಿಂಗದ ತುಂಡುಗಳು ಪುನಃ ಒಟ್ಟಾಗುವ ಮುನ್ನವೇ ಅವುಗಳು ಬಿದ್ದ ಜಾಗದಲ್ಲಿಯೇ
ಇಂದ್ರ, ಸೂರ್ಯ, ಚಂದ್ರ, ಮಹಾವಿಷ್ಣು ಹಾಗೂ ಕುಮಾರಸ್ವಾಮಿಗಳು ಕ್ರಮವಾಗಿ ಪ್ರತಿಷ್ಠಾಪಿಸಿ ಪೂಜಿಸಿ ಶಿವಲಿಂಗದ ತುಂಡುಗಳು ಒಟ್ಟಾಗದಂತೆ ತಡೆಯುತ್ತಾರೆ. ಹೀಗೆ ಪಂಚರಾಮ ಕ್ಷೇತ್ರಗಳು ನಿರ್ಮಾಣವಾಗಿದ್ದಾವೆ. ಇದಾದ ನಂತರ ಕುಮಾರಸ್ವಾಮಿ ತಾರಕಾಸುರನನ್ನು ಸುಲಭವಾಗಿ ಸಂಹರಿಸಿಬಿಡುತ್ತಾರೆ. ಈ ಪಂಚರಾಮ ಕ್ಷೇತ್ರಗಳೆಂದರೆ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಅಮರಾವತಿಯಲ್ಲಿರುವ ಅಮರರಾಮ, ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವ ರಾಮಚಂದ್ರಾಪುರಂ ಬಳಿಯ ದ್ರಾಕ್ಷರಾಮ, ಪಶ್ಚಿಮ ಗೋದಾವರಿ ಜಿಲ್ಲೆಯ ಭೀಮಾವರಂನಲ್ಲಿರುವ ಸೋಮರಾಮ, ಪಶ್ಚಿಮ ಗೋದಾವರಿ ಜಿಲ್ಲೆಯ ಪಾಲಕೊಲ್ಲು ಎಂಬಲ್ಲಿರುವ ಕ್ಷೀರರಾಮ, ಪೂರ್ವ ಗೋದಾವರಿ ಜಿಲ್ಲೆಯ ಸಮಾಲ್ಕೋಟ್ ಎಂಬಲ್ಲಿರುವ ಕುಮಾರರಾಮ ದೇವಸ್ಥಾನಗಳು. ಈ ಪಂಚರಾಮ ಕ್ಷೇತ್ರಗಳ ಪೈಕಿ ಭೀಮಾವರಂನಲ್ಲಿರುವ ಸೋಮರಾಮ ಅಥವಾ ಸೋಮೇಶ್ವರ ಸ್ವಾಮಿ ದೇಗುಲವು ವಿಶಿಷ್ಟವೂ ಐತಿಹಾಸಿಕವಾಗಿ ಮಹತ್ವಪೂರ್ಣವೂ ಆಗಿದೆ. ಗರ್ಭಗುಡಿಯಲ್ಲಿರುವ ಸೋಮೇಶ್ವರ ಶಿವಲಿಂಗ ಬಹಳ ಚಿಕ್ಕದಾಗಿದೆ. ಆದರೆ ಚಂದ್ರನ ಪರಿಕ್ರಮಣಕ್ಕೆ ಅನುಗುಣವಾಗಿ ಬಣ್ಣವನ್ನು ಬದಲಿಸುವ ವಿಶೇಷ ಲಕ್ಷಣವನ್ನು ಶಿವಲಿಂಗ ಹೊಂದಿದೆ. ಹುಣ್ಣಿಮೆಯ ಸಮಯದಲ್ಲಿ ಶಿವಲಿಂಗ ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಅಮಾವಾಸ್ಯೆ ಸಮೀಪಿಸುತ್ತಿದ್ದಂತೆಯೇ ಲಿಂಗ ಕ್ರಮೇಣ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಮತ್ತೆ ಹುಣ್ಣಿಮೆ ಬರುತ್ತಿದ್ದಂತೆಯೇ ಎಂದಿನಂತೆ ಲಿಂಗ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ. ಈ ವೈಶಿಷ್ಟ್ಯ ಸೋಮೇಶ್ವರ ದೇಗುಲದ ಮಹತ್ವವನ್ನು ಹೆಚ್ಚಿಸಿದೆ. ದೇಗುಲವು 2 ಮಹಡಿಗಳನ್ನು ಹೊಂದಿದೆ. ಕೆಳಗಿನ ಮಹಡಿಯಲ್ಲಿ ಸೋಮೇಶ್ವರ ಸ್ವಾಮಿ ನೆಲೆಸಿದ್ದರೆ ಮೇಲಿನ ಮಹಡಿಯಲ್ಲಿ ಅನ್ನಪೂರ್ಣಾದೇವಿ ನೆಲೆಸಿದ್ದಾರೆ. ಈ ರೀತಿ ಶಿವದೇವರ ದೇಗುಲದ ಮೇಲೆ ಅನ್ನಪೂರ್ಣೇಶ್ವರಿ ದೇವಿಯ ದೇಗುಲವನ್ನು ಭೀಮಾವರಂ ಬಿಟ್ಟರೆ ದೇಶದ ಬೇರೆಲ್ಲೂ ಸಹ ಕಾಣಲು ಸಾಧ್ಯವಿಲ್ಲ. ದೇವಾಲಯದ ಮುಂದೆ ಕಲ್ಯಾಣಿಯೊಂದಿದ್ದು ಅದನ್ನು ಚಂದ್ರಕುಂಡ ಎಂದು ಕರೆಯಲಾಗುತ್ತದೆ. ಭೀಮಾವರಂನ ಸೋಮೇಶ್ವರ ದೇಗುಲದಲ್ಲಿ ಮದುವೆಯಾದಂತಹ ದಂಪತಿಗಳು ಜೀವನ ಪರ್ಯಂತ ಅನ್ಯೋನ್ಯವಾಗಿ ಬಾಳುತ್ತಾರೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಅನೇಕ ಜೋಡಿಗಳು ಈ ದೇಗುಲದಲ್ಲಿ ವಿವಾಹವಾಗುತ್ತಾರೆ. ಭೀಮಾವರಂಗೆ ತಲುಪಲು ವಿಜಯವಾಡದಿಂದ ಅನೇಕ ಬಸ್ಗಳು ಲಭಿಸುತ್ತವೆ. ಆತ್ಮೀಯರೇ, ಚಂದ್ರನ ಪರಿಕ್ರಮಣಕ್ಕೆ ಅನುಗುಣವಾಗಿ ತನ್ನ ಬಣ್ಣವನ್ನು ಬದಲಿಸುವಂತಹ ಅಮೂಲ್ಯ ಶಿವಲಿಂಗವಿರುವಂತಹ ಶಿವಾಲಯವೊಂದರ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಸೋಮವಾರದ ವಿಶೇಷ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.